ಥ್ಯಾಂಕ್ ಯು. ಇವಾಗ ಆಗ್ತಿದ್ದಾರೆ ಲೆಸೆಂಡ್ ಅಂತ. ಇದಕ್ಕೆ ಮುಂಚೆ 5 ವರ್ಷ 6 ವರ್ಷಕ್ಕೆ ಮುಂಚೆ ಪಾಪ ಈ ವ್ಯಕ್ತಿ ಕೇಳೋರೇ ಇರಲಿಲ್ಲ. ಕರೆಕ್ಟ್ ಅಲ್ಲ? 100% ಸರ್. ಈ ಅವಕಾಶ ತಗೊಂಡ್ಮೇಲೆ ಈ ರೇಂಜ್ ಬೆಳೆದ್ಮೇಲೆ ಲೆಸೆಂಡ್ ಆಗಿರೋದು. ಅದಕ್ಕೆ ಮುಂಚೆ ಯಾವ ಲೆಸೆಂಡು ಇರಲಿಲ್ಲ ಸರ್. ಅಂದ್ರೆ ಅವಕಾಶ ಬೆಸ್ಟ್ ಅಂತಾನೆ ಹೇಳ್ಬೋದು, ಅವಕಾಶ ದೊಡ್ಡದು ಅಂತ ಹೇಳ್ಬೋದು. ಅಂತ ಅವಕಾಶಕ್ಕೆ ನಿಮ್ಮೆಲ್ಲ ಒಂದು ಗ್ರ್ಯಾಂಡ್ ಚಪ್ಪಾಳೆ ಮುಖಾಂತರ ಗ್ರೇಟ್, ನಿಜವಾಗ ಗ್ರೇಟ್ ಲೀಡರ್ ಅಂತ ಹೇಳ್ಬೋದು. ಕಾಂಟಿನೆಂಟಲ್ ಟೀಮ್ ಕೂಡ ನಿಮ್ಮೆಲ್ಲ ಗ್ರ್ಯಾಂಡ್ ಚಪ್ಪಾಳೆ ಮುಖಾಂತರ ಮೈಕ್ ಹ್ಯಾಂಡ್ ಔಟ್ ಸರ್. ಹೇಳ್ರಿ ನಮಸ್ಕಾರ. ನನ್ನ ಹೆಸರು ಬಸಲಿಂಗಪ್ಪ ಅಂತ, ಪ್ರಾಪರ್ ಬಂದು ರಾಯಚೂರು. ಗೌರ್ಮೆಂಟ್ ಎಂಪ್ಲಾಯ್ ಇದ್ದೆ, ಬಟ್ ಈಗ ರಿಜನ್ ಮಾಡಿ ಆಚೆ ಬಂದಿದ್ದೀನಿ. ಹೊಸಬ್ರು ಎಷ್ಟೋ ಜನ ಅನ್ಕಂತ ಇರ್ಬೋದು ಇಲ್ಲಿ ಕೂತಿರೋರು, ರಿಜನ್ ಮಾಡಕ್ಕೆ ಏನ್ ತಲೆ ಕೆಟ್ಟಿದ್ಯಾ? ಗೌರ್ಮೆಂಟ್ ಜಾಬ್ ಹಾಕಾರ ಕುರಿ ಕೊಡ್ತೀವಿ, ಕೋಳಿ ಕೊಡ್ತೀವಿ, 101 ತೆಂಗಿನಕಾಯಿ ಇಡ್ತೀವಿ ಅಂತ ಹೇಳ್ತೀರಿ. ಹೇಳಲ್ವ ಸರ್? ನಾನು ಯಾವ ಹೇಳೇ ಇಲ್ಲ, ಹಂಗೆ ಜಾಬ್ ಆಗಿತ್ತು ನನಗೆ. ಯಾವ್ದು 1 ರೂಪಾಯಿ ಕೊಟ್ಟು ಲಂಚ ಕೊಟ್ಟು ಹೋಗಿರ್ಲಿಲ್ಲ. ಬಟ್ ಆದ್ರೆ SLC 3 ಸಲ ಫೇಲ್ ಆಗಿ ಬೆಂಗಳೂರಿಗೆ ಬಂದಿದ್ದೆ. ಎಷ್ಟು ಹೇಳಿ? 3 ಸಲ SLC ಫೇಲ್. ಯಾಕಂದ್ರೆ ನಾನು ತಡ್ಡ, ನನ್ ಮುಂದೆ ಕೂತಿರೋನು ತಡ್ಡ ಅದಾನೆ, ಪಾಸ್ ಆಗಕ್ಕಾಗಿಲ್ಲ. 3 ಸಲ ಫೇಲ್. 4ನೇ ವರ್ಷಕ್ಕೆ ಹೋಗಿ ಮತ್ತೆ ಎಕ್ಸಾಮ್ ಕಟ್ಟಿದೆ ಬಿಡುವಾರದಂತ. ಪಾಸ್ ಆದ್ರೆ ಅಟ್ಲೀಸ್ಟ್ ಯಾವ್ದಾದ್ರು ಜಾಬಿಗೆ ಹೋದ್ರೆ SLC ಪಾಸ್ ಆಗಿನಂದ್ರೆ ಹೆಲ್ಪರ್ ಕೆಲಸ ಕೊಡ್ಲಿ ಅಂತ ಪಾಸ್ ಆದೆ ಹೋಗಿ. ಅವತ್ತೊಬ್ಬ ಶಾಣೆ ಬಿದ್ದಿದ್ದ, ಅವನಿಗೆ ಹೇಳಿದೆ ಒಂದು ಆನ್ಸರ್ ಶೀಟ್ ಕೊಡಪ್ಪ ಬರದಿರೋದು ಅಂದ್ರೆ, ನಾನು ಕೊಡಲ್ಲ. ಅಯ್ಯೋ ನನಗೆ ಜಸ್ಟ್ ಪಾಸ್ ಆಗ ಕೊಡೋ, ನೀವು ಉಳಿದದ್ದೆಲ್ಲ ಕೊಟ್ಟರು ಬರೆಯಲ್ಲ ನನಗೆ. ನಾನು ಹೇಳಿದ ಒಂದು ಆನ್ಸರ್ ಶೀಟ್ ಕೊಟ್ಟ, ಬರದೆ ಜಸ್ಟ್ 234 ಮಾರ್ಕ್ಸ್ ಬಿತ್ತು. ಇನ್ನೊಂದು ಕೊಡ್ಲಾ ಅಂದ, ಬೇಡವೇ ಬೇಡ ನಾ ಬರೆಯೋದಿಲ್ಲ ಅಂತ ಹೇಳಿದೆ ನಾನು. ಜಸ್ಟ್ ಪಾಸ್ ಆಗಿ ಬೆಂಗಳೂರಿಗೆ ಬಂದಾದ್ಮೇಲೆ ಫೇಲ್ ಆಗಿ ಬಂದಿದ್ನಲ್ಲ, ಗಾರೆ ಕೆಲ್ಸಕ್ಕೆ ಹೋಗ್ತಾ ಗಾರೆ ಕೆಲ್ಸಕ್ಕೆ ಇಟ್ಟಿಗೆ ಹೋಗಕ್ ಆಗ್ಲಾರ್ದೇನೆ ಗಾರ್ಮೆಂಟ್ಸಿಗೆ ಹೊಡೋಗ್ಬಿಟ್ಟೆ. ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿದೀನಿ 5 ವರ್ಷ. ಅಲ್ಲಿ ಏನು ಮಾಡಕ್ಕಾಗಿಲ್ಲ, 3 ಕೇರ್ ಇಲ್ಲ, 6 ಹಿಡಿದಿಲ್ಲ. ಮತ್ತೆ ಅಲ್ಲಿ ಬಿಟ್ಟು ಏನ್ ಮಾಡಿದೆ ಅಂದ್ರೆ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಆಗ್ತಾ ಇದ್ದೆ, HDF ಹತ್ರ ಪಿಣ್ಯದಲ್ಲಿ 5 ವರ್ಷ ಕೆಲಸ ಮಾಡಿದೀನಿ. ಅಲ್ಲಿ ಏನು ಮಾಡಕ್ಕಾಗಿಲ್ಲ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾ ಡ್ರೈವಿಂಗ್ ಸ್ಕೂಲ್ ಗಾಡಿ ಬರ್ತಿತ್ತು. ಅವನು 50 ರೂಪಾಯಿ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು ಡ್ರೈವಿಂಗ್ ಕಲಿಸ್ತಿದ್ದ ಬೇರೆಯವರಿಗೆ. 2,000 ಕೊಡ್ಬೇಕಾಗಿತ್ತು ಅವ್ನು ನನಗೆ. ನಾನು ಅನ್ಕೊಂಡೆ, ನೀ ದುಡ್ಡಂತೂ ಕೊಡಲ್ಲ, ಅಟ್ಲೀಸ್ಟ್ ಲೈಸೆನ್ಸ್ ಮಾಡಿಸ್ಕೊಡಪ್ಪ ಅಂದೆ. ಜ್ಞಾನ ಭಾರತಿ ಕೆಂಗೇರಿಯಲ್ಲಿ ಲೈಸೆನ್ಸ್ ಮಾಡಿಸ್ಕೊಟ್ಟಿದ್ದ. ಅದೇ ಲೈಸೆನ್ಸ್ ಹಿಡ್ಕೊಂಡು BMTCಗೆ ಅಪ್ಲೈ ಮಾಡಿದ್ದೆ, ಡ್ರೈವರ್ ಕಮ್ ಕಂಡಕ್ಟರ್ SLC ಮೇಲೆ. ಬಟ್ ನನ್ನ ಮಾರ್ಕ್ಸ್ ನೋಡಿಬಿಟ್ಟು ನನಗೆ BMTC ಅಪಾಯಿಂಟ್ ಮಾಡಿಲ್ಲ, ನನ್ನ ಡ್ರೈವಿಂಗ್ ಅಲ್ಲಿ ಮಾರ್ಕ್ಸ್ ತೆಗೆದಿದ್ದೆ. ನಾನು 50ಕ್ಕೆ 42 ಮಾರ್ಕ್ಸ್ ತೆಗೆದಿದ್ದೆ. ಎಷ್ಟು ಹೇಳಿ? 50ಕ್ಕೆ 42. ಪರ್ಫೆಕ್ಟ್ ಡ್ರೈವರ್ ಅಂತ ಹೇಳ್ಬಿಟ್ಟು ಓಲ್ವೋ ಡಿಪೋಕ್ ಹಾಕಿದ್ರೆ ಇದೇ ಮೆಜೆಸ್ಟಿಕ್ ಆನಂದರಾವ್ ಸರ್ಕಲ್. ಓಲ್ವೋ ಬಸ್ ವಜ್ರ ಬಸ್ ಕಂಡಕ್ಟರ್ ನಾನು ಇದೇ ಆನಂದರಾವ್ ಸರ್ಕಲ್ ಅಲ್ಲಿ ಊಟ ಮಾಡಿ ಡ್ಯೂಟಿ ಹತ್ತಿದ್ದೆ ಮಧ್ಯಾಹ್ನ ಟೈಮ್. ಅದೇ ನನಗೆ ಡ್ಯೂಟಿಯಲ್ಲಿ ಇರ್ಬೇಕಾದ್ರೆ 2017 4ನೇ ತಿಂಗಳಲ್ಲಿ ಅವಕಾಶ ಸಿಕ್ತು. ಜೈನ್ ಕಾಲೇಜಲ್ಲಿ ಪ್ರೋಗ್ರಾಮ್ ನೋಡಿದ್ದೆ ಫಸ್ಟ್ ಟೈಮ್. ಆಮೇಲೆ SRC ಕಾಲೇಜಲ್ಲಿ ಬಂದು ಹಿಂದೆ ನಿಂತಿದ್ದೆ 25 KMB ಆಗಿ. ನಾನು ಯಾರು ಮಾತಾಡಿಸ್ತಿರ್ಲಿಲ್ಲ. ಈಗ ಸರ್ ಹೇಳ್ದಂಗೆ ನೀನ್ ಯಾರು ಅಂತಿರ್ಲಿ, ಈ ಸರಿ ಈ ಕಡೆ ನಾನೇನೋ ಪಿಂಕ್ ತಳ್ಳಾಡ್ತಾರ ಅಂತಿದ್ದೆ. ಬಟ್ ಅದೇ SRC ಬಂದಿ ಇವತ್ತು ನಾನು ಅಲ್ಲಿಂದ ವೆಲ್ಕಮ್ ಮಾಡಿದ್ರೆ ಇವತ್ತು CTC. ಅದೇ ಹೇಳ್ತಾ ಇರೋದು, ಪವರ್ ಆಫ್ MI ಲೈಫ್ ಸ್ಟೈಲ್ ಕಂಪ್ನಿ ಅಂತ ಹೇಳ್ತಾ ಇರೋದು. ಏನ್ ಇಂಜಿನಿಯರಿಂಗ್ ಮಾಡಿದೀಯಾ, ಡಾಕ್ಟರ್ ಮಾಡಿದೀಯಾ, ಲಾ ಮಾಡಿದೀಯಾ, B ಮಾಡಿದೀಯಾ ಅಂತ ಯಾರು ಕೇಳಲ್ಲ. ಎಪ್ಪಟ್ಟಾದ್ರೂ ಕೂಡ ಎಲ್ರಿಗೂ ಅವಕಾಶ ಒಂದೇ ಮೈ ಲೈಫ್ ಸ್ಟೈಲ್ ಅಲ್ಲಿ. 2017ರಿಂದ ಈಗ ಎಷ್ಟು ವರ್ಷ ಸರ್? 7 ವರ್ಷದಲ್ಲಿ 1 ಕೋಟಿ ಕ್ರಾಸ್ ಆಗಿದೆ ಇನ್ಕಮ್ ನಂದು. ನೇರ ITC ರೇಸ್ ಅಲ್ಲಿ ಇದೀನಿ ನಾನು. ಅರ್ಥ ಆಯ್ತಂತ ಕಾಣಿಸುತ್ತೆ. SLC 3 ಸಲ ಫೇಲ್ ಆದವರಿಗೆ ಅದೇ ಅವಕಾಶ, ಎಪ್ಪಟ್ಟಿರೋರಿಗೆ ಅದೇ ಅವಕಾಶ, MMS ಅವರಿಗೂ ಅದೇ ಅವಕಾಶ ಇಲ್ಲಿರೋದು. ಹೊರಗಡೆ ಹೋದ್ರೆ ಒಂದು ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿ ತಗೋಬೋದ ಸರ್? ನನ್ನ ಹೌಸ್ ಕೀಪಿಂಗ್ ಇಟ್ಕೊಳಲ್ಲ. ನನ್ನ SLC ಮಾರ್ಕ್ಸ್ಕೊಂಡು ನೋಡಿದ್ರೆ ಹೌಸ್ ಕೀಪಿಂಗಿಗೆ ಇಂಗ್ಲಿಷ್ ಬರುತ್ತಾ, ಹಿಂದಿ ಬರುತ್ತಾ, ಡಿಗ್ರಿ ಬರುತ್ತಾ, ತಮಿಳು ಬರುತ್ತಾ, ಮಲಯಾಳಿ ಬರುತ್ತಾ ಅಂತ ಕೇಳ್ತಾರೆ. ನನ್ಗೆ ಯಾವುದು ಬರಲ್ಲ ಕನ್ನಡ ಬಿಟ್ರೆ. ನನ್ನ ಟೀಮಲ್ಲಿ ಎಲ್ಲ ಭಾಷೆ ಮಾತಾಡೋಲ್ಲ ಇವತ್ತು. ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ನನಗೆ ಅವಕಾಶ ಕೊಟ್ಟು
ಈ ಬೆಳೆಸಿದಂತ ವ್ಯಕ್ತಿ ವ್ಯಾಲಿಗೆ ಎಷ್ಟು ITC ಸುರೇಶ್ ಸರ್ ಇವತ್ತು ಅವ್ರ ಮಾತು ಕೇಳೋಣ. ನೆಕ್ಸ್ಟ್ ನಾನು ಅರ್ನಿಂಗ್ಸ್ ಮಾಡಿದ್ದು ಏನಪ್ಪಾ ಅಂತಂದ್ರೆ ಸರ್ 3 ತಿಂಗಳಿಗೆ ಒಂದು ಸೀಟ್ ಮನೆ ಬಾಡಿಗೆ ಕಟ್ಟಕ್ ಆಗ್ತಿರ್ಲಿಲ್ಲ. BMTC ಇದ್ದಾಗ ನನ್ನ ಸಂಬಳ ಬಂದು 28,000, ಕಟ್ಟಾಗಿ ಬಂದು 20,000 ಬರೋದು. 20,000 ತಗೊಂಡು ಎಷ್ಟು ಸಾವಿರ ಉಳಿಸ್ಬೋದು ತಿಂಗಳಿಗೆ? 1 ರೂಪಾಯಿ ಅಲ್ಲ 5,000 ಸಾಲ ಮಾಡ್ತಿದ್ದೆ ನಾನು ವಾಪಸ್ಸು. ಮೈ ಲೈಫ್ ಸ್ಟೈಲ್ ಅಲ್ಲಿ 5 ವರ್ಷ ಜಾಬ್ ಜೊತೆ ಸೀರಿಯಸ್ ಆಗಿ ಮಾಡಿದೆ. 50 ಲಕ್ಷ ಅರ್ನಿಂಗ್ ಮಾಡ. ಭಾನುವಾರ ದಿನ ವೀಕ್ಲಿ ಆಫ್ ಕೊಡಲ್ಲ ಅಂದ, ಪರ್ಮನೆಂಟ್ ರಜೆ ತಗಂತೇಳಿ ರಿಜನ್ ಲೆಟರ್ ಇಟ್ಟು ಆಚೆ ಬಂದಿರೋ ವ್ಯಕ್ತಿ ನಾನು. ರಿಜನ್ ಮಾಡಿ 2.5 ವರ್ಷ ಆಯ್ತು. 1 ಕೋಟಿ ಕ್ರಾಸ್ ಮಾಡಿದೀನಿ ಇನ್ಕಮ್. ಅಲ್ಲೇ ರಿಟೈರ್ಮೆಂಟ್ ತಾನೆ ಇನ್ನ 25 ವರ್ಷ ಸರ್ವಿಸ್ ಇತ್ತು. 25 ವರ್ಷ ಸರ್ವಿಸ್ ಮಾಡಿದ್ರೆ 50 ಲಕ್ಷ ಬರ್ತಿರ್ಲಿಲ್ಲ ನನಗೆ ವಾಪಸ್. ಇವತ್ತು ಇನ್ನ 25 ವರ್ಷ ಸರ್ವಿಸ್ ಇತ್ತು. ಆಲ್ರೆಡಿ 1 ಕೋಟಿ ಟಚ್ ಮಾಡಿದೀನಿ. ಇವತ್ತು ನನ್ನ ಹತ್ರ ಮೊನ್ನೆ 40 ಲಕ್ಷ ಮನೆ ಕಟ್ಟಿದೀನಿ. ಯಾರಿಗೆ? ನಮ್ಮ ಅಮ್ಮಗೋಸ್ಕರ, ನಮ್ಮ ತಮ್ಮರಿಗೋಸ್ಕರ ಕಟ್ಟಿ ಬಂದಿದ್ದೀನಿ. ನನಗೆ ನೆಕ್ಸ್ಟ್ ಬೆಂಗಳೂರು ಕಟ್ತೀನಿ. 2 ಸೈಟ್ ಮಾಡಿದೀನಿ. 9 ಲಕ್ಷ ಲೀಸ್ ಮನೇಲಿ ಇದೀನಿ ನಾನು ಇವತ್ತು. ನನ್ನ ಕಾರ್ 11 ಲಕ್ಷ ಇತ್ತು. ಬೊಲೋನಾ ಕಾರ್ ತಗೊಂಡಿದ್ದೆ. ತಗೊಂಡಾಗ ಅನಿಸ್ತಿತ್ತು EMI ಕಟ್ತೀನೋ ಎಳ್ಕೊಂಡು ಹೋಗ್ತಾರ ಶೋರೂಮ್ ಅಂತ. ಈಗ ಅನಿಸ್ತಾ ಇದೆ ನಾನು ಯಾಕೆ ಬೊಲೋನಿಗೆ ಹೋಗ್ಬಿಟ್ಟೆ. ಒಂದು 25-30 ಲಕ್ಷ ಕಾರ್ ಅವಾಗ ತಗೋಬೋದಾಗಿತ್ತಲ್ಲ ಅಂತ ಅರ್ಧೈತಂತ ಕಾಣಿಸುತ್ತೆ. ಬೆಳೆದಾದ್ಮೇಲೆ 100 ಯೋಚನೆ ಬರ್ತವೆ. ಈಗ ನಂದು ITC ಅಪ್ಡೇಟ್ ಆದ ಮರ್ತಿ ನಾನೇ 40-50 ಲಕ್ಷ ಕಾರ್ ತಗೊಂಬಂದು ಇಳಿಸ್ತೀನಿ. ಇವತ್ತು ನನ್ನ ಮಕ್ಕಳು ಓದ್ತಾ ಇರೋದು ಡೆಲ್ಲಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಲ್ಲಿ 2.5 ಲಕ್ಷ ಕಟ್ತೀನಿ ಫೀಸ್ ನಾನು ವರ್ಷ. ಸ್ಕೂಲ್ ಫೀಸ್ ಸ್ಟಾರ್ಟ್ 2.5 ಲಕ್ಷ ನಾನೇ ಹೋಗ್ಬಿಟ್ಟು ನಮ್ಮ ಮಿಸಸ್ಸಿಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಲ್ಲ ಅಂತ. ಕಂತಲ್ಲಿ ಕಟ್ಟಲ್ಲ ನಾನು. ಒಟ್ಟಿಗೆ ಡೀಲ್ ಮಾಡಿದ್ರೆ 20,000 ಕಡಿಮೆ ಆಗುತ್ತಂದ್ರೆ 2 ಮಕ್ಕಳ ನಡುವೆ ಆಯ್ತು ಒಟ್ಟಿಗೆ ಡೀಲ್ ಮಾಡೋಣ 20,000 ಉಳಿಯುತ್ತಲ್ಲ. ಮೈ ಲೈಫ್ ಸ್ಟೈಲ್ ಅದಕ್ಕೆ ಕಟ್ಟಿರೋದು ಸರ್. ಮಂತ್ಲಿ ಕಮ್ಮಿ ಅಂದ್ರೆ 2.5 ಲಕ್ಷ ಇನ್ಕಮ್ ಇದೆ ನಂದು. ಕಮ್ಮಿ ಅಂದ್ರೆ ಹಂಗಾಗಿ ಎಲ್ಲರೂ ಸೇರಿ ಬೆಳೀರಿ ಅಂತ ಹೇಳ್ತಾ ನಿಮ್ಗೆ ಯಾರು ಕರ್ಕೊಂಬಂದ್ರಲ್ಲ ಅವ್ರು ದೇವ್ರ ತರ ನೋಡಿ. 100% ನನ್ ಕರ್ಕೊಂಬಂದಿರೋರಿ ನಾನು ಅವತ್ತು ದೇವ್ರ ತರ ನೋಡಿಲ್ಲ ಅಂದ್ರೆ ಇವತ್ತು ಕೋಟು ಇಲ್ಲ, ಸೂಟ್ ಇಲ್ಲ, ಯಾವ ವೆಲ್ಕಮ್ ಇಲ್ಲ ಸರ್. ಫುಟ್ಬಾಲ್ ಚಿತ್ರಾನ್ನ ತಿನ್ನಕ್ಕೆ ಕಾಸು ಇರ್ತಿರ್ಲಿಲ್ಲ. 100% ಎಲ್ಲರೂ ಸಕ್ಸಸ್ ಆಗಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಜೈ.